ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಉದ್ದಿನ ಕಾಳು ಕಾಯಿ ಅನ್ನ. ಈ ಒಂದು ರೆಸಿಪಿ ಏನಿದೆ ಗೊತ್ತಾ, ತಲಾಂತರಗಳ ಹಳೆಯ ಒಂದು ರೆಸಿಪಿ, ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ರೆಸಿಪಿ. ಈ ಒಂದು ರೆಸಿಪಿ ಅಂತೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ. ನಡೀರಿ, ಹಾಗಾದರೆ ಈ ಒಂದು ವಿಡಿಯೋ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ಮಿತ್ರರೇ, ನೀವಿಲ್ಲಿ ನೋಡ್ಬೋದು, ಈ ಒಂದು ರೆಸಿಪಿ ಮಾಡಲಿಕ್ಕೆ ನಾನು ಇಲ್ಲೊಂದು ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಒಂದು 60 ಗ್ರಾಮ್ನಷ್ಟು ಈ ಒಂದು ಹೋಲು ಉರದ್ದಲ್ ಉದ್ದಿನಬೇಳೆ ಇರುತ್ತಲ್ಲ, ಸಿಪ್ಪೆ ಇರ್ತಕ್ಕಂಥ ಉದ್ದಿನ ಕಾಳು ಸಿಕ್ಕಿದ್ರೆ ನೀವು ತೊಗೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಥರದ ಒಂದು ರೆಗ್ಯುಲರ್ ಆಗಿರ್ತಕ್ಕಂಥ ಉದ್ದಿನ ಕಾಳನ್ನು ಹಾಕ್ಕೊಂಡು ಇದನ್ನು ಎಣ್ಣೆ ಹಾಕ್ದಿರ ಇದನ್ನು ಕೆಂಪು ಬಣ್ಣಕ್ಕೆ ಬರೋವರೆಗೂ ಹುರಿಬೇಕು. ಅದು ತುಂಬ ಇಂಪಾರ್ಟೆಂಟ್. ಒಂದು ಹೊಂಬಣ್ಣ ಬರುತ್ತೆ, ಒಂದು ಒಳ್ಳೆ ಘಮ ಕೊಡುತ್ತೆ, ಅಲ್ಲಿವರೆಗೂ ಇದನ್ನು ಹುರಿಯುವ. ಇದಾಗಲಿಕ್ಕೆ ಸುಮಾರು ಒಂದು 4 ನಿಮಿಷ ಆದರೂ ಬೇಕಾಗುತ್ತೆ. ಅದನ್ನು ಮೀಡಿಯಂ ನೋಡ್ತಿದ್ದೀರಲ್ಲ, ಈ ಒಂದು ಬೇಳೆ ಅಂತಕ್ಕಂಥದ್ದು ಇಷ್ಟು ಹೊಂಬಣ್ಣಕ್ಕೆ ಬರಬೇಕು. ಇಷ್ಟು ಆಗೋವರೆಗೂ ನೀವು ಹುರಿಲೇಬೇಕು. ಇದೆಲ್ಲ ಪರ್ಫೆಕ್ಟಾಗಿ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ಇದನ್ನೆಲ್ಲನೂ ನಾನು ತೆಗೆದುಕೊಳ್ತೇನೆ. ಈಗ ಅದೇ ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹೋಲ್ ಧನಿಯಾವನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 2-3 ಚಿಟಿಕೆ ಅಷ್ಟು, 1 ಚಿಟಿಕೆ ಅಷ್ಟು ಮೆಂತ್ಯ, ಮತ್ತು ಒಂದು 12 ಗುಂಟೂರು ಮೆಣಸಿನ್ಕಾಯಿ ನಾನು ಹಾಕ್ಕೊಳ್ತಿದ್ದೀನಿ. ನೀವು ಖಾರನ ಎಷ್ಟು ಬೇಕೋ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಬೇಕಾದ್ರೆ ನೀವು ಬ್ಯಾಡಿಗೆಯನ್ನು ಸಹ ಯೂಸ್ ಮಾಡ್ಬೋದು. ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಈ ತುಪ್ಪವನ್ನು ಹಾಕಿ ಇದನ್ನು ನಾನು ಹುರಿತಾ ಇದ್ದೀನಿ. ಎಲ್ಲಿವರೆಗೂ ಇವನ್ನೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಒಂದೊಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ. ನೋಡಿ ಮಿತ್ರರೇ, ಇವಾಗ ಈ ಒಂದು ಧನಿಯಾ ಅಂತಕ್ಕಂಥ ಸ್ವಲ್ಪ ಕಲರ್ ಟರ್ನ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗಿರುತ್ತೆ. ಈ ಟೈಮಲ್ಲಿ ಫ್ರೆಶ್ ಆಗಿ ಗ್ರೇಟ್ ಮಾಡಿರ್ತಕ್ಕಂಥ ಕೋಕೋನಟ್ ಹಸಿ ಕಾಯಿ ಇರುತ್ತಲ್ಲ, ಅದನ್ನೊಂದು ಅರ್ಧ ಕಪ್ಪನ್ನ ಹಾಕ್ಕೊಳ್ತೀನಿ. ಇಲ್ಲಿ ಬೇಕಾದ್ರೆ ನೀವು ಒಣಕೊಬ್ಬರಿಯನ್ನು ಹಾಕ್ಕೋಬಹುದು. ಇನ್ಫ್ಯಾಕ್ಟ್ ಅದಿಲ್ಲ ಅಂತ ಹೇಳಿದ್ರೆ ನೀವು ಹಸಿ ಕಾಯಿನ ಹಾಕ್ಕೊಳ್ಳಿ, ಅದ್ಭುತವಾಗಿ ಟೇಸ್ಟ್ ಆಗುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಇದನ್ನು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡುವ. ನೋಡಿ, ಇದೆಲ್ಲ ಪರ್ಫೆಕ್ಟಾಗಿ ಹುರಿದಿದ್ದಾಗಿದೆಲ್ಲ. ಸೊ ಇದನ್ನು ಸಹ ಇದೇ ಪ್ಲೇಟಲ್ಲಿ ತೆಗೆದುಬಿಟ್ಟು ಇದು ಕಂಪ್ಲೀಟಾಗಿ ತಣಿಲಿಕ್ಕೆ ನಾವು ಬಿಡಬೇಕಾಗುತ್ತೆ. ನೋಡಿ, ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಒಂದು 3-4 ನಿಮಿಷವರೆಗೂ ಬಿಟ್ಬಿಡುವ. ನೋಡಿ, ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತಣಿದ ನಂತರ ಇದರಲ್ಲಿ ಒಂದು 10 ಗ್ರಾಮ್ ಅಷ್ಟು ನಾನು ಹುಣಸೆ ಹಣ್ಣನ್ನು ಹಾಕ್ಕೊಳ್ತೇನೆ. ಇದನ್ನೆಲ್ಲ ನೀರನ್ನು ಹಾಕಿದ್ರೆ ಒಂದು ಪೌಡರ್ ಆಗಿ ನಾನು ಮಾಡಿಕೊಂಡು ತೊಗೊಂಡ್ಬರ್ತೀನಿ. ಸ್ವಲ್ಪ ತರ್ತರಿಯಾಗಿದ್ರೂ ಸಾಕಾಗುತ್ತೆ. ಎಕ್ಸಾಕ್ಟ್ಲಿ ಈ ಥರ ಈಗ ಕಾಣಿಸಿದಲ್ಲ, ಇಷ್ಟು ತರ್ತರಿಯಾಗಿ ಪೌಡರ್ ಆದರೆ ಸಾಕಾಗುತ್ತೆ. ಸೊ ಈಗ ಅದನ್ನು ಪಕ್ಕಕ್ಕೆ ಇಡುವ. ಈಗ ಅದೇ ಪ್ಯಾನಲ್ಲಿ ಮತ್ತೆ ನಾನೊಂದು 2 ಟೀ ಸ್ಪೂನ್ ಅಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಈ ಒಂದು ರೆಸಿಪಿ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಿಮಗೆ ಬೇಡ ಅಂತ ಹೇಳಿದ್ರೆ ನೀವು ಇದರ ಪ್ರಮಾಣವನ್ನು ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೋದು. ಈಗ ನೋಡಿ, ಎಣ್ಣೆ ತುಪ್ಪ ಎಲ್ಲ ಚೆಂದ ಬಿಸಿ ಆಗ್ಲಿಕ್ಕೆ ಬಿಡುವ. ನೋಡಿ, ಎಣ್ಣೆ ಚೆಂದ ಬಿಸಿ ಆಗಿದೆ. ಇದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಇವೆಲ್ಲ ಜೀರಿಗೆ ಮತ್ತು ಸಾಸಿವೆ ಅಂತ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡುವ. ನೋಡಿ, ಇಲ್ಲಿ ಏನಕ್ಕೆ ಈ ಥರ ಫ್ರಾತ್ ಆಗ್ತಾ ಇದೆ, ಏನಕ್ಕೆ ಈ ಥರ ಇದು ಬರ್ತಿದೆ, ಫೋಮ್ ಬರ್ತಿದೆ ಅಂತ ಹೇಳಿದ್ರೆ, ನಾನು ಇದರಲ್ಲಿ ನೆಲಗಡಲೆ ಕಡಲೆಕಾಯಿ ಎಣ್ಣೆ ಏನಿರುತ್ತೆ ಅದನ್ನು ಗಾಣದಿಂದ ಮಾಡಿದೆ. ಸೊ ಹಾಗಾಗಿ ಸ್ವಲ್ಪ ಫೋಮ್ ಬರ್ತಾ ಇದೆ. ಸೊ ಈಗ ಇದರಲ್ಲಿ ಸ್ವಲ್ಪ ಕಡಲೆ ಬೀಜವನ್ನೆಲ್ಲ ಹಾಕಿಬಿಟ್ಟು ಇದೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾನು ಹುರಿತಾ ಇದ್ದೀನಿ. ಈಗ ಇದರಲ್ಲಿ ಒಂದು ಒಗ್ಗರಣೆಗೆ ಒಂದು ಸ್ವಲ್ಪ ಫ್ಲೇವರ್ ಬರಲಿ ಅಂದ್ಬಿಟ್ಟು 1-2 ಕೆಂಪು ಮೆಣಸಿನ್ಕಾಯಿ ಮತ್ತು 1-2 ಎಸಳು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಇದನ್ನೆಲ್ಲ ಚೆಂದಾಗಿ ಬಾಡಿಸ್ಕೊಳ್ತೇನೆ. ನೋಡಿ, ಇದೆಲ್ಲ ಬಾಡಿದೆ ತಾನೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತೇನೆ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಿಂಗನ್ನು ಒಂದು 1/4 ಟೀ ಸ್ಪೂನ್ ಆದರೂ ಬೇಕೇ ಬೇಕು. ಸೊ ಇದನ್ನೆಲ್ಲ ಹಾಕಿದ ನಂತರ ಒಮ್ಮೆ ಕೊನೆಯದಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡುವ. ನೋಡಿ, ಇದೆಲ್ಲ ಒಗ್ಗರಣೆ ರೆಡಿ ಆಗಿದೆ. ಈಗ ನಾವೇನದು ಒಣ ಪುಡಿ ಮಾಡ್ಕೊಂಡಿದ್ವಲ್ಲ, ಆ ಒಂದು ಮಸಾಲ ಪುಡಿಯನ್ನೆಲ್ಲ ಇದರಲ್ಲಿ ಹಾಕೊಂಡಿದ್ವಾ.
ಈಗ ಫ್ಲೇಮನ್ನು ಆಫ್ ಮಾಡಿದ ನಂತರ ನಾವು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಇದನ್ನೆಲ್ಲ ನಾವು ಚೆಂದ ಹುರಿದಿರ್ತೀವಿ, ಮತ್ತೆ ಇದನ್ನು ಹೀಟಲ್ಲಿ ಮಾಡಿಬಿಟ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ಗೊಜ್ಜನ್ನ ಈ ರೀತಿ ಮಾಡ್ಕೋಬೇಕು. ಸೊ ಈಗ ನೋಡಿ, ನಾನಿಲ್ಲಿ ಸುಮಾರು 1 ಪಾವ್ನಷ್ಟು ಅಕ್ಕಿ ತಗೊಂಡು ಅದನ್ನ ಬಿಡಿಯಾಗಿ ಅನ್ನ ಆಗೋ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಇದೆಲ್ಲ ಅನ್ನ ಎಲ್ಲ ತಣ್ಣದ ನಂತರ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಈ ಒಂದು ಗೊಜ್ಜನ್ನ ಹಾಕೊಳ್ಳುವ. ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇವನ್ನೆಲ್ಲ ಹಾಕಿದ ನಂತರ ಇದನ್ನ ಒಮ್ಮೆ ಚಂದ ಕ್ಲೀನಾಗಿ ಒಂದಕ್ಕೊಂದು ಪ್ರತಿಯೊಂದು ಹೊಂದ್ಕೊಳ್ಳೋಕೆ ಅದನ್ನ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಮಿಕ್ಸ್ ಮಾಡ್ತಾ ಇರ್ಬೇಕಂದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ ಆ ಒಂದು ಸ್ಮೆಲ್. ಅದ್ಭುತ. ಇದು ನೋಡ್ಲಿಕ್ಕೆ ನಿಮ್ಗೆ ಹೆಚ್ಚು ಕಮ್ಮಿ ಪುಳಿಯೋಗರೆ ತರ ಕಾಣಿಸುತ್ತೆ, ಬಟ್ ಬಿಲೀವ್ ಮೀ, ಪುಳಿಯೋಗರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಇದಿದೆ ಅಲ್ಲ, ಇದು ಕಂಪ್ಲೀಟ್ಲಿ ಸಾತ್ವಿಕ್ ಫುಡ್ ಇರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿಯ ಪ್ರಯೋಗ ಸಹ ಇಲ್ಲ. ಇದನ್ನ ಪ್ರಸಾದದ ರೂಪದಲ್ಲೂ ಸಹ ನೀವು ಇದನ್ನ ನೈವೇದ್ಯಕ್ಕೆ ಇಡಬಹುದು. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನನಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಅಲ್ಲಿವರೆಗೂ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.